ಗೆಳೆಯರೆ, 1 ಎಕರೆಯಲ್ಲಿ ಸಮಗ್ರ ಕೃಷಿ ಮಾಡಿ ಸಂತೃಪ್ತ ಜೀವನ ಸಾಗಿಸುತ್ತಿರುವ ರಾಮಪ್ಪ ನಂದನವಾಡಿ ಅವರ ಕೃಷಿ ಪದ್ಧತಿಯನ್ನು 83%ರಷ್ಟಿರುವ ಸಣ್ಣ ರೈತರು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದ್ದು, ಆ ಕುರಿತು ತಿಳಿದುಕೊಳ್ಳೋಣ ಬನ್ನಿ. ಧಾರವಾಡ ಜಿಲ್ಲಾ ಆಳ್ನಾವರ ತಾಲೂಕಿನ ಹೊನ್ನಾಪುರ ಗ್ರಾಮದ ಸಣ್ಣ ರೈತ ರಾಮಪ್ಪ ಶಿವಪ್ಪ ನಂದನವಾಡಿ ಅಪ್ಪಟ ಸಾವಯವ ರೈತ. ಒಟ್ಟಾರೆ ಪಿತ್ರಾರ್ಜಿತವಾಗಿದ್ದ 2 ಎಕರೆ ಹಿಡುವಳಿ ಜಮೀನಿನ ಪೈಕಿ ಅಣ್ಣ ತಮ್ಮಂದರಿಗೆ ಭಾಗವಾಗಿ ರಾಮಪ್ಪನವರ ಪಾಲಿಗೆ 1 ಎಕರೆ ಬಂದಿದೆ. ಆ 1 ಎಕರೆಯಲ್ಲಿ ಅವರು ಕೃಷಿ ಮಾಡಿದ್ದಾರೆ, ನಂದನವನ ಸೃಷ್ಟಿಸಿದ್ದಾರೆ, ಸಂತೃಪ್ತ ಬದುಕು ನಡೆಸುತ್ತಿದ್ದಾರೆ. 1 ಎಕರೆಯಲ್ಲಿ ಏನು ಕೃಷಿ ಮಾಡಬಹುದು ಎಂದು ಹೇಳುವವರು ನಮ್ಮ ನಡುವೆ ಸಾಕಷ್ಟು ಜನ ಇರುತ್ತಾರೆ. 1 ಎಕರೆಯಲ್ಲಿ ಏನೇನು ಬೆಳೆಯಬಹುದೆಂಬುದನ್ನು ಈ ರೈತರು ಮಾಡಿ ತೋರಿಸಿದ್ದಾರೆ. ಅವರು ಸಮಗ್ರ ಕೃಷಿ ಪದ್ಧತಿ ಅಡಿಯಲ್ಲಿ ಬೆಳೆಸುತ್ತಾ ಬಂದಿರುವ ಕೃಷಿ ಬೆಳೆಗಳ ಪಟ್ಟಿ ನೋಡಿದರೆ ಅಚ್ಚರಿಯಾಗುತ್ತದೆ. ಅಷ್ಟೊಂದು ವೈವಿಧ್ಯತೆ ಅವರಲ್ಲಿದೆ. ಪೇರಲೆ, ಅರಿಶಿಣ, ಚೆಂಡು ಹೂವು, ಮೆಣಸು, ಟೊಮ್ಯಾಟೊ, ಪುದೀನ, ಹಾಗಲಕಾಯಿ, ಹೀರೆಕಾಯಿ, ಬೀನ್ಸ್, ಬೆಂಡೆಕಾಯಿ, ಸೀತಾಫಲ, 3 ಬಗೆಯ ಸೇವಂತಿಗೆ, ಶೇಂಗಾ, ಗುರೆಳ್ಳು, ಸೋಯಾಬೀನ್, 3 ಜಾತಿಯ ಕಬ್ಬು, ಹೀಗೆ ಇನ್ನು ಅನೇಕ ಬೆಳೆಗಳನ್ನು 1 ಎಕರೆಯಲ್ಲಿ ಬೆಳೆಸುತ್ತಾರೆ. ಒಂದು ಬಾರಿ ಹಾಗಲಬಳ್ಳಿ ಹಾಕಿದ ಜಾಗದಲ್ಲಿ ಮತ್ತೊಮ್ಮೆ ಅದನ್ನೇ ಹಾಕುವುದಿಲ್ಲ. ಅಲ್ಲಿ ಟೊಮ್ಯಾಟೊ ಹಾಕುತ್ತಾರೆ. 1 ಸಾಲು ಟೊಮ್ಯಾಟೊ ಹಾಕಿದರೆ ಇನ್ನೊಂದು ಸಾಲಿನಲ್ಲಿ ಹೀರೆಕಾಯಿ ಬೆಳೆಸುತ್ತಾರೆ. ಹೀಗೆ ತಮ್ಮಲ್ಲಿರುವ 1 ಎಕರೆಯ 1 ಇಂಚನ್ನು ಬಿಡದೆ ಸದ್ವಿನಿಯೋಗ ಮಾಡಿಕೊಂಡು ರೊಟೇಷನ್ ಪದ್ಧತಿಯಲ್ಲಿ ಕೃಷಿ ಪ್ರಯೋಗಗಳನ್ನು ಮಾಡುತ್ತಲೇ ಸಾಕಷ್ಟು ಅನುಭವಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಎರೆಹುಳ ತೊಟ್ಟಿ, ವರ್ಮಿ ಕಾಂಪೋಸ್ಟು, ಜಪಾನ್ ಮಾದರಿಯ ಕಸ ಕೊಳೆಸುವ ವ್ಯವಸ್ಥೆ, ಕೃಷಿ ಹೊಂಡ ಮತ್ತು ಅದರಲ್ಲಿ ಮೀನು ಸಾಕಾಣಿಕೆ ಕೂಡ ಇದೆ. 1 ಹಸು, 1 ಎಮ್ಮೆ, 2 ಆಡು, 30 ಕೋಳಿ ಕೂಡ ಸಾಕುತ್ತಿದ್ದಾರೆ. ಜಾನುವಾರುಗಳ ಮೇವಿಗೆ ಅಜೋಲಾ ಕೂಡ ಬೆಳೆಸುತ್ತಾರೆ. ನೀರಿಗೆ ಬೋರ್ವೆಲ್ ಕೊರೆಸಿದ್ದಾರೆ. ಸಾವಯವ ಕೃಷಿ 22 ವರ್ಷಗಳಿಂದ ಮಾಡುತ್ತಿದ್ದಾರೆ. ಧಾರವಾಡ, ಹಾವೇರಿ, ಗದಗ ಜಿಲ್ಲಾ ಸಾವಯವ ಒಕ್ಕೂಟದ ಸದಸ್ಯರಾಗಿರುವ ಇವರು ತಮ್ಮ ಗ್ರಾಮದ ಸಾವಯವ ಕೃಷಿಕ ಬಳಗದ ಅಧ್ಯಕ್ಷರು ಆಗಿದ್ದಾರೆ. ತಮ್ಮ ಊರಿನ ಸುಮಾರು 150 ಕೃಷಿಕರ ಗುಂಪಿಗೆ ಸಾವಯವ ದೃಢೀಕರಣವನ್ನು ಮಾಡಿಸಿಕೊಂಡಿದ್ದಾರೆ. ತಮ್ಮ ಕೃಷಿಕ ಜೀವನದಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡಿದ್ದಾರೆ. ಆದರೆ ಎಂದೂ ನಷ್ಟ ಮಾಡಿಕೊಂಡಿಲ್ಲ, ಸೋತಿಲ್ಲ. ಕಠಿಣ ಪರಿಶ್ರಮದಿಂದ ಗೆದ್ದು ಸಾಧನೆಗೈದಿದ್ದಾರೆ. ಇವರು ಬೆಳೆಸುವ ತರಕಾರಿ ಮತ್ತು ಇತರೆ ಕೃಷಿ ಉತ್ಪನ್ನಗಳಿಗೆ ಸ್ಥಳೀಯವಾಗಿಯೇ ಮಾರುಕಟ್ಟೆ ಇದೆ. ಮಕ್ಕಳು ಶಾಲೆಗೆ ಹೋಗುವಾಗ ತರಕಾರಿ ಮತ್ತು ಇನ್ನಿತರ ಉತ್ಪನ್ನಗಳನ್ನು ಕೊಂಡು ಹೋಗಿ ಮಾರಿ ಹಣ ತೆಗೆದುಕೊಂಡು ಬರುತ್ತಾರೆ. ಮನೆ ಮಂದಿ ಎಲ್ಲರೂ ಸೇರಿ ಕೃಷಿ ಕೆಲಸಗಳಲ್ಲಿ ಕೈಜೋಡಿಸುವ ಕಾರಣ ಇವರಿಗೆ ಖರ್ಚು ಬಹಳ ಕಡಿಮೆ. ಹೆಚ್ಚಿನ ಶ್ರಮವಿಲ್ಲದೆ ಬೆಳೆದ ಉತ್ಪನ್ನವನ್ನು ಮಾರಾಟ ಮಾಡಿ ಉತ್ತಮ ಧಾರಣೆ ಪಡೆಯುತ್ತಾರೆ. ಸಾವಯವ ಉತ್ಪನ್ನವಾದ್ದರಿಂದ ಪ್ರೀಮಿಯಂ ದರವೂ ಸಿಗುತ್ತದೆ. ಸಾವಯವ ಉತ್ಪನ್ನ ಎಲ್ಲವೂ ಸ್ಥಳೀಯವಾಗಿ ಮಾರಾಟವಾಗುತ್ತದೆ. ಮೌಲ್ಯವರ್ಧನೆ ಇವರ ಗೆಲುವಿನ ಗುಟ್ಟು. ತಮ್ಮಲ್ಲಿ ಬೆಳೆದ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುತ್ತಾರೆ. ಅರಿಶಿಣವನ್ನು ಪುಡಿ ಮಾಡಿ ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡುತ್ತಾರೆ. ತಾವು ಬೆಳೆಯುವ ಹೂವನ್ನು ತಾವೇ ಕಿತ್ತು ಮಾಲೆ ಮಾಡಿ ಮಾರಾಟ ಮಾಡುತ್ತಾರೆ. ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಉತ್ತಮ ಧಾರಣೆಯೂ ಕೂಡ ಸಿಗುತ್ತದೆ. ಹೊರಗಿನಿಂದ ಏನನ್ನೂ ತರುವುದಿಲ್ಲ. ತಮ್ಮ ಅಗತ್ಯಕ್ಕೆ ಬೇಕಾದ್ದನ್ನು ತಾವೇ ಬೆಳೆದುಕೊಳ್ಳುತ್ತಾರೆ. ಎಲ್ಲ ಖರ್ಚು ಕಳೆದು ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಗಳಿಂದ ವಾರ್ಷಿಕವಾಗಿ 2 ರಿಂದ 3 ಲಕ್ಷ ವರಮಾನ ಇವರಿಗಿದೆ. ಇನ್ನೇನು ಬೇಕು? ಸಂತೃಪ್ತ ಜೀವನಕ್ಕೆ ಇಷ್ಟು ಸಾಕಲ್ಲವೇ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.